ಇದು ಕೇವಲ ದೇವಿ ಪುರಾಣ ಅಲ್ಲ, ನಮ್ಮ ನಿಮ್ಮೆಲ್ಲರ ದೇಹದ ಪುರಾಣ. ಈ ದೇವಿ ಪುರಾಣವನ್ನು ಬರೆದಿರ್ತಕ್ಕಂಥವರು ಚಿದಾನಂದ ಅವಧೂತರು. ಚಿದಾನಂದ ಅವಧೂತರು ದೇವಿ ಪುರಾಣವನ್ನು ಬರೆದಿರ್ತಕ್ಕಂಥವರು ಈ ದೇವಿ ಪುರಾಣದಲ್ಲಿ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದರು. ಚಿದಾನಂದ ಅವಧೂತರು ಈ ದೇವಿ ಪುರಾಣದಲ್ಲಿ ವಾಚ್ಯಾರ್ಥ ಮತ್ತು ಲಕ್ಷಾರ್ಥ ರೂಪದಿಂದ ಹೇಳ್ಕೊಂಡು ಬಂದರು. ವಾಚ್ಯಾರ್ಥ ಲಕ್ಷಾರ್ಥ ಅಂದ್ರೆ ಗೊತ್ತಾಗತ್ತೆ ಅಂದ್ರೆ ವಾಚ್ಯಾರ್ಥ ಅಂದ್ರ ದ್ವೈತದಲ್ಲಿ, ಲಕ್ಷಾರ್ಥ ಅಂದ್ರ ಅದ್ವೈತದಲ್ಲಿ. ವಾಚ್ಯಾರ್ಥದಲ್ಲಿ ದೇವಿಯ ಆರಾಧನೆ ಮಾಡಬೇಕು, ದೇವಿ ಒಬ್ಬಳ ಇದ್ದಾಳೆ, ಜಗತ್ತನ್ನ ರಕ್ಷಣೆ ಮಾಡ್ತಕ್ಕಂಥಕಿ, ಸಕಲ ಜೀವಿಗಳನ್ನ ರಕ್ಷಣೆ ಮಾಡ್ತಕ್ಕಂಥಕಿ, ಯಾರು ಆಕೆಯನ್ನು ನಂಬಿದಾರೋ ಆಕೆ ಸ್ಮರಣೆ ಚಿಂತನಾದಿಗಳನ್ನ ಮಾಡ್ತಾರ, ಅವರನ್ನ ರಕ್ಷಣೆ ಮಾಡ್ತಕ್ಕಂಥಕಿ, ಅವರಿಗೆ ಬಂದಿರತಕ್ಕಂಥ ಕಷ್ಟಗಳು, ದುಃಖಗಳು, ದುಮಾನಗಳನ್ನ ದೂರ ಮಾಡ್ತಕ್ಕಂಥ ಜಗಜ್ಜನನಿ ಒಬ್ಬಕ್ಕೆ ಭಗವತಿ ಅದಾಳ ಅಂತಕ್ಕಂಥ ಮಾಡ್ತಕ್ಕಂಥ ಭಕ್ತಿ ಏನೈತಿ, ಇದು ವಾಚ್ಯಾರ್ಥದಲ್ಲಿ ಬರ್ತಕ್ಕಂಥದ್ದು. ಇನ್ನು ಲಕ್ಷಾರ್ಥದಲ್ಲಿ ದೇವಿ ಪುರಾಣ ದೇಹದ ಪುರಾಣ. ಈ ಪುರಾಣದಲ್ಲಿ ಏನು ಹೇಳಿದಾರ ಚಿದಾನಂದ ಅವಧೂತರು ಅದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದೆ. ಹೊರಗೆ ಏನೈತೋ ಅದೆಲ್ಲ ಈ ದೇಹದೊಳಗೈತಿ. ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ ಅಂದಾಗ ಇಲ್ಲಿ ಏನೈತಿ ದೇಹದೊಳಗ ಎಲ್ಲವೂ ಹೊರಗೈತಿ, ಹೊರಗೆ ಏನೈತ ಅದೆಲ್ಲವೂ ದೇಹದೊಳಗ. ಚಿದಾನಂದ ಅವಧೂತರು ಈ ದೇವಿ ಪುರಾಣವನ್ನ ರಚನೆ ಮಾಡೋದು. ಈ ದೇವಿ ಪುರಾಣವನ್ನ ಹೇಳೋಕ್ಕಿಂತ ಪೂರ್ವದಲ್ಲಿ ನಾವೆಲ್ಲರೂ ಸ್ವಲ್ಪ ಗ್ರಂಥಕರ್ತರನ್ನ ಪರಿಚಯ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಚಿದಾನಂದ ಅವಧೂತರು ಈಗಿನ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆ ಆದ್ವಾನಿ ತಾಲೂಕದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಆದ್ವಾನಿ ತಾಲೂಕದಲ್ಲಿ ಏನಪ್ಪಾ ಕೇಳ ಯಾವುದು ದೊಡ್ಡ ಹರಿವಾಣ ಅಂತಕ್ಕಂಥ ಒಂದು ಗ್ರಾಮ. ಆ ದೊಡ್ಡ ಹರಿವಾಣ ಅಂತಕ್ಕಂಥ ಗ್ರಾಮದಲ್ಲಿ ಚಿದಾನಂದ ಅವಧೂತರು ಜನಿಸಿದರು. ಅವರ ತಂದೆ ನರಸಿಂಹ, ತಾಯಿ ಅಣ್ಣಮ್ಮ ಅಂತಕ್ಕಂಥ ಹೆಸರು. ಈ ಚಿದಾನಂದ ಅವಧೂತ ಅನ್ನತಕ್ಕಂಥ ಹೆಸರು ಬರ್ತಕ್ಕಂಥ ಪೂರ್ವದಲ್ಲಿ ಅವರ ಹೆಸರು ಏನಿತ್ತು ಅಂತ ಕಡೆ ಜಂಕಪ್ಪ ಅಂತ ಕರಿತಾ ಇದ್ರು. ಚಿದಾನಂದ ಅವಧೂತರು ಅಂತಕ್ಕಂಥ ಈ ಹೆಸರು ಬರ್ತಕ್ಕಂಥ ಪೂರ್ವದಲ್ಲಿ ಆತನ ಹೆಸರು ಜಂಕಪ್ಪ. ಅವ್ರ ಮನೆತನದಲ್ಲಿ ಬ್ರಾಹ್ಮಣರು, ಮನೆತನದಲ್ಲಿ ಬಹಳ ಬಡತನ ಇತ್ತು. ಅವರು ಬ್ರಾಹ್ಮಣ ಕುಲದವರು. ಅವರು ವೈದಿಕ ಆಚಾರ ವಿಚಾರಗಳು ಇರ್ತಕ್ಕಂಥ ಸಂದರ್ಭ ತಂದೆ ಏನಪ್ಪ ಜ್ಯೋತಿಷ್ಯವನ್ನ ಹೇಳ್ತಾ ಇದ್ದ. ಈ ಜಂಕಪ್ಪನ ಅಣ್ಣಂದ್ರು ಇಬ್ಬರಿದ್ರು, ಅವರಿಗೆ ಜ್ಯೋತಿಷ್ಯದ ಎಲ್ಲ ಕೆಲಸ ಕಾರ್ಯಗಳನ್ನು ಒಪ್ಪಿಸಿ ಬಿಟ್ಟಿದ್ದ. ಜ್ಯೋತಿಷ್ಯ ಹೇಳ್ತಾ ಇದ್ರು, ನಿಮ್ಮಂತ ಭಕ್ತರು ಏನಪ್ಪಾ ಅಂತ ಕೇಳಿ ಯಾರು ಜ್ಯೋತಿಷ್ಯವನ್ನು ಕೇಳಿ ಏನು ಬರ್ತಿರ್ತಕ್ಕಂಥ ದುಡ್ಡದಲ್ಲಿ ತಮ್ಮ ಮನಿ ಪ್ರಪಂಚವನ್ನು ನಡೆಸ್ತಾ ಇದ್ರು. ಹೀಗಿರ್ತಕ್ಕಂಥ ಸಂದರ್ಭದೊಳಗ ಜಂಕಪ್ಪ ಹುಟ್ಟಿದ. ಏನು ಜಂಕಪ್ಪ ಹುಟ್ಟಿದನೋ 5-6 ವರ್ಷದ ಮಗ ಅದ. ಆತ ಹುಟ್ಟ ಏನಪ್ಪ ಅಂತ ಜ್ಞಾನ, ಭಕ್ತಿ, ಆಚಾರ ವಿಚಾರ ಉಳ್ಳವನಾಗಿದ್ದ ಜಂಕಪ್ಪ. ಬಹಳ ಆಚಾರವಂತ, ವಿಚಾರವಂತ, ಅಷ್ಟೇ ಜ್ಞಾನಿ ಇದ್ದ. 8-9 ವರ್ಷದ ಮಗ ಅದ. ನೋಡ್ರಿ, ಪೂರ್ವದಲ್ಲಿ ಯಾವ ಪುಣ್ಯ ಮಾಡಿದ್ದ, ಯಾವ ಭಕ್ತಿಯನ್ನ ಮಾಡಿದ್ದ, ಆ ಭಕ್ತಿ ಮುಂದಿನ ಜನ್ಮದಲ್ಲಿ ಫಲವನ್ನು ಕೊಡ್ತೈತಿ. ಯಾರು ಹಿಂದಿನ ಜನ್ಮದಲ್ಲಿ ಭಕ್ತಿಯನ್ನ ಮಾಡ್ತಾ ಇದ್ರು, ಸಾಧನೆಗಳನ್ನ ಮಾಡ್ತಾ ಇದ್ರು, ಅವ್ರ ಸಾಧನೆಗಳಿಂದ ಭಕ್ತಿಯಿಂದ ಭ್ರಷ್ಟರಾಗಿದ್ರು ಅಂತ ಕೇಳಿದ್ರೆ ಮುಂದಿನ ಜನ್ಮದಲ್ಲಿ ಅದೇ ಸಾಧನೆಯನ್ನು ಮುಂದುವರಿತೈತಿ ಅಂತ ತಿಳ್ಕೊಂಡು ನಮ್ಮ ಶಾಸ್ತ್ರ. ಉದಾಹರಣೆಗಾಗಿ ನೀವು ಹೇಳಬೇಕು ಅಂತ ಕೇಳಿದ್ರೆ, ರೈತರ ಎಷ್ಟೋ ಜನ ಇಲ್ಲಿದ್ದೀರಿ, ಹೊಲಕ್ಕೆ ಬಿತ್ತಕ್ಕೆ ಹೋಗ್ತೀರಿ. ಬಿತ್ತಿದ ಕೂಡಲೇ ಫಲ ಒಂದು ದಿನಕ್ಕೆ ಮುಗಿಯೋದಿಲ್ಲ. ಅರ್ಧ ಆಗಿತ್ತು ಹೊಲ ಅಂತಂದ್ರೆ ನೀವೆಲ್ಲ ದಿಂಡ ಪಂಡ ಹೊಲದಾಗ ಇಟ್ಟು ಬರ್ತೀರಿ. ಮರುದಿನ ಮತ್ತೆ ಹೋಗ್ತೀರಿ, ಎತ್ತುಗಳು ಕೊಳ್ಳ ಕಟ್ತೀರಿ, ಕೊಳ್ಳ ಕಟ್ಟಿ ಬಿತ್ತಕ್ಕೆ ಪ್ರಾರಂಭ ಮಾಡ್ತೀರಿ. ಯಪ್ಪ, ಬಿತ್ತಾಕ ಪ್ರಾರಂಭ ಮಾಡಿದ ದಂಡಿ ಹಿಡಿದ ಬಿತ್ಕೋತ ಬರ್ತಿರೋ, ನೀವು ಎಲ್ಲಿ ಬಿಟ್ರೆ ಅಲ್ಲಿ ಹಿಡಿದ ಬಿತ್ಕೋತ ಹೋಗ್ತೀರಿ. ಎಲ್ಲಿ ನೀವು ಬಿಟ್ಟಿರಿ
ಸಾಧನೆ ಎಲ್ಲಿಗೆ ನಿಂತತಿ ಅಲ್ಲಿಗೆ ಭ್ರಷ್ಟರಾಗಿದ್ರು ಅಂದ್ರೆ ಏನ್ರಿ, ಏನ ಅಪಘಾತಗಳಿಗಾಗಿ ಏನಪ್ಪಾ ಅಂದ್ರ ಆತ ಪ್ರಾಣ ತ್ಯಾಗ ಮಾಡಿದ್ದ ಅಂತ ಕೇಳಿದ್ರ ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮವೇ ಪ್ರಾಪ್ತಿ ಆಗ್ತತಿ. ಆ ಮನುಷ್ಯ ಜನ್ಮದಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿ ಎಲ್ಲಿದ ತನ್ನ ಸಾಧನ ಉಳಿದಿತ್ತೋ ಅಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾನ ಅಂತ ತಿಳ್ಕೊಂಡು ನಮ್ಮ ಶಾಸ್ತ್ರಗಳು ಹೇಳ್ತಾರೆ. ಹಾಗಾಗಿ ಜಂಕಪ್ಪ ಆತನ ಹಿಂದಿನ ಜನ್ಮದಲ್ಲಿ ಕಪಿಲ ಮಹರ್ಷಿಗಳ ಶಿಷ್ಯನಾಗಿದ್ದ. ಜಂಕಪ್ಪ ಹಿಂದಿನ ಜನ್ಮದಲ್ಲಿ ಕಪಿಲ ಮಹರ್ಷಿಗಳ ಶಿಷ್ಯನಾಗಿದ್ದ. ಅವರ ಹತ್ತಿರ ಇದ್ದುಕೊಂಡು ವೇದ ಶಾಸ್ತ್ರ ಉಪನಿಷತ್ತುಗಳನ್ನ ಅಭ್ಯಾಸ ಮಾಡ್ತಾ ಇದ್ದ. ಆತನ ಹೆಸರು ಆನಂದ ಸೃಜು ಅಂತಕ್ಕಂಥದ್ದಿತ್ತು. ಹಾಗಿರ್ತಕ್ಕಂಥ ಸಂದರ್ಭದೊಳಗ ಒಂದು ದಿವಸ ಆ ಕಪಿಲ ಮಹರ್ಷಿಗಳು ಬ್ರಹ್ಮಾನಂದದಲ್ಲಿ ಗೊತ್ತಾಗತ್ತೆ ನಮಗೆಲ್ಲ ಇಲ್ಲ ತತ್ವಶಾಸ್ತ್ರವನ್ನು ಬದಲಂತ ನಮ್ಮ ಶಾಸ್ತ್ರ ಇರಾನ್ ಶಾಸ್ತ್ರ ಬಹಳ ಚಂದ ಹೇಳ್ಯಾರ. ಇಲ್ಲಿ ಊರದ ಬಗ್ಗೆ ಬಹಳ ವರ್ಣನೆ ಮಾಡ್ಯಾರ. ಅಲ್ಲೆಲ್ಲ ಶಂಕರು ಬಹಳ ತತ್ವವನ್ನು ಬಲ್ಲವರದಾರ, ಶಾಸ್ತ್ರವನ್ನು ಬಲ್ಲವರದಾರ. ಅಲ್ಲಿ ಬಹಳ ಚೆನ್ನಾಗಿ ಪುರೋಹಿತರು ಮಾಡಬೇಕು ಅಂತ ತಿಳ್ಕೊಂಡು ಬಹಳ ತಾಕೀತು ಮಾಡಿ ಕಲಿಸ್ಯಾರ. ಅವ್ರ ಕೃಪೆಯಿಂದ ನಾವು ಇಲ್ಲಿ ಬಂದವರು ಇರಾನ್ ಶಾಸ್ತ್ರವು ಚಿಕ್ಕರೋಗಿಯವರು. ಹೀಗಾಗಿ ಇವತ್ತು ನಮ್ಗೆ ಹೊಸದ್ದು ಟೈಮ್ ಬಹಳ ಆಯ್ತು. ಏನಾದ್ರೂ ಹೇಳ್ಬೇಕು, ಇದನ್ನ ಹೇಳ್ಬೇಕು, ನಮಗೂ ಬಂದು ಹೇಳುವ ಇವತ್ತ ನಾಳೆ ಹೇಳಿದ ವಿಷಯ ಅಚ್ಚುಕಟ್ಟಾಗಿ ಪ್ರಾರಂಭ ಮಾಡಬೇಕು. ಇವತ್ತು ಪ್ರಾರಂಭ ಮಾಡಿದ್ದರಿಂದ ನಾವು ಟೈಮ್ ಆಗೋದ್ರೊಳಗಾಗಿ ಇನ್ನೊಂದು ಅರ್ಧ ತಾಸು ಮುಗಿಸ್ತೀವಿ. ಹೀಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಜಂಕಪ್ಪ ಆತನಿಗೆ ಆನಂದ ಸೃಜು ಅಂತಕ್ಕಂಥ ಹೆಸರಿತ್ತು. ಇರ್ತಕ್ಕಂಥ ಸಂದರ್ಭ ಕಪಿಲ ಮಹರ್ಷಿಗಳು ಅವ್ರ ದೇಹ ತ್ಯಾಗ ಮಾಡ್ತಕ್ಕಂಥ ಸಂದರ್ಭದೊಳಗ ಅವರ ಮಠದ ಎಲ್ಲ ಕಾರವಾರವನ್ನು ಆತನಿಗೆ ವಹಿಸಿಕೊಟ್ಟ ಮೇಲೆ ಎಲ್ಲಾ ಮಠದ ಕಾರವಾರವನ್ನು ನಡೆಸ್ತಾ ಇದ್ರು ಆನಂದ ಸೃಜು. ಆ ಸಂದರ್ಭದೊಳಗ ಆ ಮಠಕ್ಕೆ ಒಬ್ಬ ಬ್ರಾಹ್ಮಣ ಬಂದ. ಆ ಬ್ರಾಹ್ಮಣ ಅನಿವಾರ್ಯ ಅಷ್ಟ ಸಿದ್ಧಿಗಳನ್ನ ಬಲ್ಲಂತಾನ. ಅಲ್ಲಿ ಬಾಂಧಿ ಕೆರೆದ ಆ ಮಠದ ಒಂದು ನಿಂತ ಬಹುತಿ ಭಿಕ್ಷಾಂದೇಹಿ ಅಂದ. ಈತ ಆನಂದ ಸೃಜು ಏನೋ ಕೆಲಸದಲ್ಲಿ ತೊಡಗಿದ. ಆಮೇಲೆ ಬರ್ರಿ ಗುರುಗಳ ಅಂದ. ಆಯ್ತಪ್ಪ ಅಂತ ತಿಳ್ಕೊಂಡು ಆದ್ರು ಹೋಗಿ ಏನೋ ಊರ ದಂಡಿಗೆ ಒಂದು ಗಿಡ ಇತ್ತು, ಆಲದ ಗಿಡ. ಆ ಗಿಡದ ಬುಡಕ್ಕೆ ಅವರು ಧ್ಯಾನಕ್ಕೆ ಕೂತ್ರು, ತಪಸ್ಸಿ ಕೂತ್ರು. ಇವಾಗ ಆನಂದ ಸೃಜು ಅವ್ರು ಬರ್ತಕ್ಕಂಥ ಹಾದಿಯನ್ನ ಕಾಯ್ತಾ ಇದ್ದ. ಬರ್ಲಿಲ್ಲ. ಅವಾಗ ಏನ್ ಮಾಡ್ಬೇಕ, ಅವ್ರು ಕರ್ಕೊಂಡು ಬರ್ಬೇಕು ಅಂತ ತಿಳ್ಕೊಂಡು ತಾನೇ ಹೋಗೋದ್ರೊಳಗ ಒಬ್ಬ ಆ ಬ್ರಾಹ್ಮಣ ವ್ಯಕ್ತಿ ತಪಸ್ಸಿ ಕೂತಿದ್ದ. ಅಪ್ಪುಗಳ ನಿಮ್ ಹಾದಿ ಅಟ್ಟೋತಕ್ಕ ನೋಡ್ರಿ, ನೀವು ಬರ್ಲಿಲ್ಲ, ಈಗ ಬರ್ಬೇಕ್ರ ನಾ ಭಿಕ್ಷೆ ಹಾಕ್ತೀನಿ ಅಂತ ಬದ್ರದ. ಅವ್ರ ತಪಸ್ಸಿನಲ್ಲಿ ಮಗ್ನರಾಗಿದ್ರು. ಈ ತರ ಒದಗುವಿಕೆಯಿಂದ ಎಚ್ಚರಾಗಿ ಹೇಳ್ತಾರ, ಏನೋ ಆನಂದ ಸೃಜು, ನಾನು ತಪಸ್ಸಿನಲ್ಲಿ ಇರ್ತಕ್ಕಂಥ ಸಂದರ್ಭದೊಳಗ ಈ ತಪಸ್ಸಿನಿಂದ ಭಂಗ ತಂದಿಲ್ಲೋ, ಇದು ಏಕೇನೋ ಅಂತ ಕೇಳ್ತಾರ. ಅವಾಗ ಆನಂದ ಸೃಜು ಏನ್ ಮಾಡ ಅಂತ ಕೇಳಿದ್ರೆ ಅಲ್ಲಿ ಸ್ವಲ್ಪ ಅಹಂಭಾವ ಇತ್ತು ಆತನಿಗೆ. ಆ ಅಹಂಭಾವದಿಂದ ಏನು ಮಾತಾಡಿದ ಅವರಿಗೆ ಅಂತ ಕೇಳಿದ್ರೆ, ಏನ್ರಿ ದೊಡ್ಡ ತಪಸ್ಸು ಮಾಡ್ಲಾಗ್ತಿರಲ್ಲ, ಏನ್ ನಾ ಕಾಣ್ಲಾರ್ದೆ ಇರ್ತಕ್ಕಂಥ ತಪಸ್ಸನ್ರಿ, ನಾ ಮಾಡ್ಲಾರ್ದೆ ಇರ್ತಕ್ಕಂಥ ತಪಸ್ಸು ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಅಂದ್ಬಿಟ್ರು. ತಪಸ್ಸನ್ನ ಕುರಿತು ಧ್ಯಾನವನ್ನ ಕುರಿತು ಬಹಳ ಹಗುರವಾಗಿ ಮಾತಾಡಿದ ಆನಂದ ಸೃಜು. ಅವಾಗ ಅವರಿಗೆ ಕೋಪ ಬಂತು. ನಿನ್ನಲ್ಲಿರ್ತಕ್ಕಂಥ ಈ ಅಜ್ಞಾನ ಅಹಂಕಾರದಿಂದ ನೀನು ಅನೇಕ ಜನ್ಮಗಳನ್ನು ಎತ್ತು ಅಂತ ತಿಳ್ಕೊಂಡು ಶಾಪ ಕೊಟ್ಟ ಬ್ರಾಹ್ಮಣರು. ಆ ಶಾಪ ಕೊಟ್ಟಿರ್ತಕ್ಕಂಥ ಆ ಪರಿಣಾಮದಿಂದ ಏನಪ್ಪಾ ಅಂತ ಕೇಳಿ ಮುಂದೆ ಆತ ಜಂಕಪ್ಪ ಅನ್ನತಕ್ಕಂಥ ಹೆಸರಿನಿಂದ ಜನಿಸಿ ಬಂದ. ಆ ಸಂದರ್ಭದಲ್ಲಿ ಎಷ್ಟೋ ಅವರಿಗೆ ತನ್ನ ತಪ್ಪಿನ ಅರಿವಾಗಿ ಪಾದಕ್ಕೆ ಬಿದ್ದು ಕ್ಷಮಾ ಕೇಳ್ಕೊಂಡ. ಏನಿಲ್ಲಪ್ಪ, ಪಟ್ಟ ಶಾಪ ಎಂದು ಹುಷಿ ಆಗುವುದಲ್ಲ, ಅದು ನೆರವೇರದೆ. ಆದ್ರೆ ಅನೇಕ ಜನ್ಮಗಳ ನಂತರ ನೀನು ಆ ದೇವಿಯ ಆರಾಧಕನಾಗ್ತೀಯ, ದೇವಿ ಭಕ್ತನಾಗ್ತೀಯ, ದೇವಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನಿನಗೆ ಅದೇ ಜನ್ಮದಲ್ಲಿ ಮೋಕ್ಷ ಪ್ರಾಪ್ತಿಯಾಗದೆ ತಿಳ್ಕೊಂಡು ಆಶೀರ್ವಾದವನ್ನು ಕೂಡ ಮಾಡಿ. ಆಶೀರ್ವಾದ ಮಾಡಿದ ಆ ಪರಿಣಾಮದಿಂದ ಋಷಿಮುನಿಗಳ ಪಟ್ಟ ಶಾಪ ಎಂದು ಖುಷಿ ಆಗೋದು ಅಂತ ತಿಳ್ಕೊಂಡು ಆತ ಮುಂದಿನ ಜನ್ಮದಲ್ಲಿ ಜಂಕಪ್ಪನಾಗಿ ಹುಟ್ಟಿ ಬಂದು ಆ ತಾಯಿ ತಂದೆಯ ಪವಿತ್ರ ಗರ್ಭದಲ್ಲಿ ಜನಿಸಿದ ಕೂಡಲೇ 8-9 ವರ್ಷದ ಮಗುವಾದ ಆತನ ಕನಸಿನೊಳಗೆ ದೇವಿ ಬಂದು ಒಂದು ವಾಣಿ ವಿಷಯವನ್ನು ಹೇಳ್ತಾಳೆ. ಜಂಕಪ್ಪ, ನೀನು ಇಲ್ಲಿ ಇರಬೇಡ್ರಿ, ನೀವು ಇಲ್ಲಿ ಇದ್ರೆ ಅಂತ ನಿಮ್ಮ ಬಡತನ ಹಿಂಗುದಿಲ್ಲ, ನಿನಗೆ ಶ್ರೇಷ್ಠ ಗುರುವಿನ ಏನಪ್ಪ ಆಶ್ರಯ ಬರೀದಿಲ್ಲ, ನೀನು ಇಲ್ಲಿಂದ ಹೋಗಬೇಕು. ಎಲ್ಲಿ ಹೋಗಬೇಕು ಅಂತ
ಹರಿದಿರ್ತಕ್ಕಂಥ ಗಂಗಾವತಿ ನದಿ ಹರಿತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಬ್ಬುಗಳು ಸಾಕಷ್ಟು ಏನಪ್ಪಾ ಅಂತ ಕೇಳಿದ್ರೆ ಹೊಯ್ಸಾಲ ಇರುವುದರಿಂದ ಅಲ್ಲಿ ನಿಮ್ಗೆ ಎಲ್ಲ ಚಲೋ ಕೆಲಸಗಳು ಹತ್ತಾವ, ನಿಮ್ಮ ಸಂಸಾರ ನಿಮ್ಮ ಮನೆತನ ಸುಧಾರಿಸ್ತತಿ, ಆಮೇಲೆ ನಿಮ್ಗೆ ಯೋಗ್ಯ ಗುರುನು ದೊರಿತಾನ ಅಂತ ತಿಳ್ಕೊಂಡು ದೇವಿ ಕನಸಿನ್ಯಾಗ ಬಂದು ಹೇಳ್ತಾರೆ ಜಂಕಪ್ಪನಿಗೆ. ಅವಾಗ ಜಂಕಪ್ಪ ಎದ್ದು ತಾಯಿ ತಂದೆ ಹೇಳ್ತಾನೆ, ಯಪ್ಪ ನಿನ್ನಿನ ದಿವಸ ನನ್ನ ಕನಸಿನೊಳಗೆ ದೇವಿ ಹಿಂಗೊಂದು ವರ ಕೊಟ್ಟಾಳ, ಹಿಂಗೊಂದು ಆಶೀರ್ವಾದ ಮಾಡ್ಯಾಳ, ಇನ್ನು ನಾವು ಇಲ್ಲಿ ಇರುವುದು ಬೇಡ ಅಂತ ತಿಳ್ಕೊಂಡು ನಾವು ಅಯೋಧ್ಯಕ್ಕೆ ಹೋಗೋಣ ಅಂತ ತಿಳ್ಕೊಂಡು ತಾಯಿ ತಂದಿಗೆ ಯಾವಾಗ ಹೇಳಿದ್ರು, ತಾಯಿ ತಂದಿನೂ ಕೂಡ ಈತನ ಮಾತಿಗೆ ಒಪ್ಪಿಕೊಂಡು ಅಲ್ಲಿ ಎಲ್ಲರೂ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಅಯೋಧ್ಯಕ್ಕೆ ಬರ್ತಾರೆ. ಅಯೋಧ್ಯ ಪಟ್ಟಣ ಅಲ್ಲಿ ಒಂದು ಮನೆಯನ್ನ ಹಿಡ್ಕೊಂಡು ತಾವು ಕೆಲಸ ಕಾರ್ಯದಲ್ಲಿ ತೊರಗ್ತಾರ, ಒಳ್ಳೊಳ್ಳೆ ಕೆಲಸಗಳು ಹತ್ತಾವ, ಮೊದಲಿನ ಬಡತನ ಅವ್ರಿಗೆ ಉಳಿಯೋದಿಲ್ಲ, ಸ್ವಲ್ಪ ಶ್ರೀಮಂತಿನೂ ಬರ್ತದ, ದುಡಿಲಿಕ್ಕೆ ಪ್ರಾರಂಭ ಮಾಡ್ತಾರ. ಈ ಜಂಕಪ್ಪ ಆತ ಏನಪ್ಪಾ ಅಂತ ಸದಾ ದೇವಿ ಧ್ಯಾನದಲ್ಲಿ ಕುಂಡ್ರಲಕ್ಕೆ ಪ್ರಾರಂಭ ಮಾಡ್ತಾನ, ದೇವಿ ಚಿಂತನೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಸದಾ ಒಂದು ತರ ಏನೋ ಮುಕ್ತರಗತ್ಲೆ ಮಳ್ಳರಗತ್ಲೆ ಒಂದು ಗಿಡದ ಬಡ್ಡೆ ಸುಮ್ಮನೆ ಕೂತು ಬಿಡು, ಮಾತಾಡ್ತಿದ್ದಿಲ್ಲ, ಕಾತಾಡ್ತಿದ್ದಿಲ್ಲ, ಯಾರ ಜೋಡಿ ಬೆರಿತೇ ಇದ್ದಿಲ್ಲ, ಅವ್ರ ಜೋಡಿ ಇವ್ರ